ನಗರದ ಬಂಗ್ರಾಕೂಳೂರು ತ್ರಿಷಾ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸಮೀಪದ ಮಾಲಡಿ ಸ್ಟೇಟ್ ರಸ್ತೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಅಬಿಸರನ್ ಅಕ್ವಾಟಿಕ್ ಸೆಂಟರ್ ಆರಂಭಗೊಂಡಿದೆ. ಇದರ ಲೋಕಾರ್ಪಣೆ ಜುಲೈ 15ರಂದು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಒಲಿಂಪಿಕ್ಸ್ ಈಜುಗಾರ್ತಿ ಶಿವಾನಿ ಕಟಾಡಿಯವರು ಆಗಮಿಸಲಿದ್ದಾರೆ ಎಂದು ಸಂಕೇತ್ ಬೆಂಗ್ರೆಯವರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಫರೀದ್, ಅಧ್ಯಕ್ಷತೆಯನ್ನ ನಾಡೋಜ ಡಾಕ್ಟರ್ ಜಿ ಶಂಕರ್, ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ, ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್, ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ, ಜಯಾ ಸಿ ಕೋಟ್ಯಾನ್, ಸಂಜಯ್ ಸುವರ್ಣ, ಸುಮಂಗಳ, ಕಿರಣ್ ಕುಮಾರ್, ಅನಿಲ್ ಕುಮಾರ್ ಅವರು ಉಪಸ್ಥಿತರಿರ್ತಾರೆ. ಎಲ್ಲಾ ವಯೋಮಾನದವರಿಗೆ ಸುರಕ್ಷಿತ, ವೃತ್ತಿಪರ ಹಾಗೂ ವೈಜ್ಞಾನಿಕ ಈಜು ತರಬೇತಿ ನೀಡುವ ಉದ್ದೇಶದಿಂದ ಈ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಕೇಂದ್ರದಲ್ಲಿ 25 ಮೀಟರ್ ಅಂತಾರಾಷ್ಟ್ರೀಯ ಮಾನದಂಡದ ಶಾರ್ಟ್ ಕೋರ್ಸ್, 10 ಲೇನ್ಗಳ ಈಜುಕೊಳ ನಿರ್ಮಿಸಲಾಗಿದ್ದು ಸ್ಪರ್ಧಾತ್ಮಕ ಹಾಗೂ ವೃತ್ತಿಪರ ತರಬೇತಿಗೆ ಅನುಕೂಲವಾಗುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ನೀರಿನ ಶುದ್ಧತೆ ಹಾಗೂ ಸುರಕ್ಷತೆಯನ್ನು ಕಾಪಾಡಲು ಅತ್ಯಾಧುನಿಕ ಫಿಲ್ಟ್ರೇಷನ್ ವ್ಯವಸ್ಥೆ ಅಳವಡಿಸಲಾಗಿದ್ದು ಅಂತಾರಾಷ್ಟ್ರೀಯ ಸ್ವಚ್ಛತಾ ಮಾನದಂಡಗಳಿಗೆ ಅನುಗುಣವಾಗಿ ನೀರಿನ ಗುಣಮಟ್ಟವನ್ನು ನಿಯಮಿತವಾಗಿ ಪರಿಶೀಲಿಸಲಾಗುತ್ತದೆ. ಕೇಂದ್ರದಲ್ಲಿ ಸುಮಾರು 45ರಿಂದ 50 ಕಾರುಗಳ ಪಾರ್ಕಿಂಗ್, ಪುರುಷರು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಆಧುನಿಕ ಚೇಂಜಿಂಗ್ ರೂಮ್ಗಳು ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಕಾರ್ಯನಿರ್ವಹಣೆಯ ಅವಧಿಯಡಿ ತರಬೇತಿ ಪಡೆದ ಜೀವರಕ್ಷಕರು ಕರ್ತವ್ಯದಲ್ಲಿ ಇರುವಂತದ್ದು ಹಾಗೂ ಎನ್ಐಎಸ್ ಪ್ರಾಮಾಣಿತ ತರಬೇತುದಾರರು ಗುಣಮಟ್ಟದ ಈಜು ತರಬೇತಿ ನೀಡಲಿದ್ದಾರೆ. ಇನ್ನು ಮಕ್ಕಳು, ಮಹಿಳೆಯರು, ವಯಸ್ಕರು ಹಾಗೂ ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಲರ್ನ್ ಟು ಸ್ವಿಮ್ ಕಾರ್ಯಕ್ರಮಗಳು, ಆರಂಭಿಕರಿಂದ ರಾಷ್ಟ್ರೀಯ ಮಟ್ಟದ ಸ್ಪರ್ಧಿಗಳಿಗೆ ಸಿದ್ಧಗೊಳ್ಳುವ ಈಜುಪಟುಗಳಿಗೆ ವಿವಿಧ ಹಂತಗಳ ತರಬೇತಿಗಳನ್ನು ನಡೆಸಲಾಗುತ್ತೆ. ಮಹಿಳೆಯರಿಗಾಗಿ ಪ್ರತಿದಿನ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯ ತನಕ ವಿಶೇಷ ಈಜು ಅವಧಿಯನ್ನ ಮೀಸಲಿರಿಸಲಾಗಿದೆ. ಸಮುದ್ರದೊಂದಿಗೆ ಜೀವನ ಪರ್ಯಂತ ನಂಟು ಹೊಂದಿರುವ ಶಶಿಕುಮಾರ್ ಅವರು ಮಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಈಜು ಸೌಲಭ್ಯ ನಿರ್ಮಿಸಬೇಕೆಂಬ ಕನಸನ್ನು ನನಸಾಗಿಸಿದ್ದು ಶ್ರೀಮತಿ ಸಬಿತಾ ಎಸ್ ಕುಮಾರ್ ಅವರ ನಿರಂತರ ಬೆಂಬಲ ಈ ಕೇಂದ್ರದ ಯಶಸ್ಸಿಗೆ ಪ್ರಮುಖ ಆಧಾರವಾಗಿದೆ. ಕೇಂದ್ರದ ಸಂಸ್ಥಾಪಕರಾದ ಸಂಕೇತ್ ಬೆಂಗ್ರೆ ಹಾಗೂ ಶಿಲ್ಪಾ ಬೆಂಗ್ರೆ ಇಬ್ಬರು ರಾಷ್ಟ್ರೀಯ ಮಟ್ಟದ ಪದಕ ವಿಜೇತ ಈಜುಪಟುಗಳು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಅನುಭವ ಹೊಂದಿರುವ ಪ್ರಾಮಾಣಿತ ತರಬೇತುದಾರರಾಗಿದ್ದಾರೆ. ಇನ್ನು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ, ಸಂಜೆ 3 ಗಂಟೆಯಿಂದ 8 ಗಂಟೆಯ ತನಕ ಮಹಿಳೆಯರಿಗೆ ವಿಶೇಷ ಅವಧಿ. ಇನ್ನು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ಮಂಗಳೂರಿನ ಜಲಕ್ರೀಡೆ ಹಾಗೂ ಜಲ ಸುರಕ್ಷತಾ ಶಿಕ್ಷಣದ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸಿ ಉತ್ತಮ ಈಜುಗಾರರು, ತರಬೇತು ಪಡೆದ ಜೀವರಕ್ಷಕರು ಹಾಗೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ಬೆಳೆಸುವಂಥದ್ದು ಅಬಿಸರನ್ ಅಕ್ವಾಟಿಕ್ ಸೆಂಟರ್ನ ಪ್ರಮುಖ ಧ್ಯೇಯವಾಗಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಶಿಕುಮಾರ್ ಬೆಂಗ್ರೆ, ಶಿಲ್ಪಾ ಬೆಂಗ್ರೆ, ಸಬಿತಾ ಬೆಂಗ್ರೆ ಅವರು ಉಪಸ್ಥಿತರಿದ್ದರು. ಸೊ ಬೇಸಿಕಲಿ ನಾನು ಸ್ವಿಮ್ಮಿಂಗ್ ಫೀಲ್ಡ್ ಅಲ್ಲಿ 35 ಇಯರ್ಸ್ ಇಂದ ಇದ್ದೇನೆ. ನನ್ನ ಜೊತೆ ನನ್ನ ತಂಗಿ, she is also national swimmer. She is there from last 25-30 years in swimming field. ನನ್ನ ಅಣ್ಣ ಸಚಿನ್ ಅಂತ, ಅವನು ಕೂಡ ಸ್ವಿಮ್ಮಿಂಗ್ ಅಲ್ಲಿ ಇದ್ದ. ಸೊ our background is swimming and our passion is also swimming. So this motivation gave, that was a dream to bring a swimming pool for competitive, life saving and overall packaged training center. So what we have at Abisaran Aquatic Center, a few details about it. It's a 25-meter short course swimming pool with a 10-lane pool. Means we have 10 lanes, 25 into 25 meters. It's a international standard short course swimming pool. We have modern staging rooms. We have parking facilities underground. So the pool is at the first floor. We have underground parking facilities. And we have trainers. Myself being a swimmer, I am the head coach, Sanket Bengre. My sister, Shilpa Bengre, is a swimmer and OSWIM certified swimming coach. OSWIM NIS certified coach. So we have certified coaches, trainers along with us. ಬರ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮದ ಬಗ್ಗೆಯಲ್ಲಿ ಒಂದೆರಡು ಮಾತನ್ನ ಆಡಿ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಶಿಲ್ಪಾ ಬೆಂಗ್ರೆ ಅವರು ತಿಳಿಸ್ಕೊಡ್ತಾರೆ. ಶಿಲ್ಪಾ, ಪ್ಲೀಸ್ ಮಾತೆಲ್ಲ ಬರ್ತಿದ್ರೆ ನಮಗೆ ಆಶೀರ್ವಾದ ಕೊಡ್ರಿ. ಥ್ಯಾಂಕ್ ಯು. ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆಯವರೆಗೆ, ಸಂಜೆ 3ರಿಂದ ರಾತ್ರಿ 8ರವರೆಗೆ ಇದು ಓಪನ್ ಇರುತ್ತೆ.
3 ರಿಂದ 4 ಗಂಟೆಗೆ ಎಕ್ಸ್ಕ್ಲೂಸಿವ್ ಲೇಡೀಸ್ ಬ್ಯಾಚ್ ಆಗಿ ಅದನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ. ಮತ್ತೆ ಫೀ ಸ್ಟ್ರಕ್ಚರ್ ನಮಗೆ ಖಂಡಿತವಾಗ್ಲೂ ಸ್ವಿಮ್ಮಿಂಗ್ ಅನ್ನುವಂಥದ್ದನ್ನ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಮಾಡಿದ್ದಾರೆ ಇಲ್ಲಿ. ಅಂದ್ರೆ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಅನ್ನ ಮಂಗಳೂರಿನಲ್ಲಿ ಪಡೆಯುವಂತಹ ಸಾಧ್ಯತೆ ಒಂದು. ಇನ್ನೊಂದು, ಯಾರೇ ಬಂದರೂ ಕೂಡ ಒಂದು ಸ್ವಿಮ್ಮಿಂಗ್ಗೆ ಅವರನ್ನ ತಯಾರಿ ಮಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ತೋರ್ಪಡಿಸುವಂತಹ ಪ್ರಯತ್ನದಲ್ಲಿ ಈ ತಂಡ ಇದೆ. ಇದರ ಬಗೆಯಲ್ಲಿ ಯಾವ ರೀತಿ ವಿಶೇಷತೆಯನ್ನು ಈ ಪೂಲಲ್ಲಿ ಕಾಣಬಹುದು, ಯಾವುದಕ್ಕಾಗಿ ಈ ಪೂಲನ್ನು ನಿರ್ಮಿಸಿದ್ದಾರೆ ಅನ್ನುವಂಥದ್ದನ್ನು ನಮ್ಮ ಮುಂದೆ ಶಶಿಕುಮಾರ್ ಅವರು ತಿಳಿಸ್ಕೊಳ್ತಾರೆ. ಸಚಿನ್, ಸಂಕೇತ್, ಶಿಲ್ಪ. ಸಚಿನ್ ಕೂಡ ಒಳ್ಳೆ ಸ್ವಿಮ್ಮರ್. 9ನೇ ಕ್ಲಾಸ್ನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಒಬ್ಬ ವೀರ ಮಗ. ಅದರ ನೆನಪಿಗಾಗಿ ಅಲ್ಲದೆ ನಮ್ಮ ಮಕ್ಕಳು ಸಂಕೇತ್ ಮತ್ತು ಶಿಲ್ಪ ಇವರು ಚಿಕ್ಕಂದಿನಿಂದಲೇ, ಅಂದರೆ ಸಂಕೇತ್ ನಾನು ಹೇಳೋದಾದರೆ 1 ವರ್ಷ 2 ತಿಂಗಳಿನಲ್ಲಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿ 2 ವರ್ಷದ 7 ತಿಂಗಳಲ್ಲಿ ಫಿಂಗರ್ ವೈಡ್, ಈಗ ಆದರೆ ಸ್ವಲ್ಪ ಚಿಕ್ಕದಿದೆ,